6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1076ರಲ್ಲಿ ತನ್ನ ಅಣ್ಣ 2ನೇ ಸೋಮೇಶ್ವರನನ್ನ ಬದಿಗೆ ಸರಿಸಿ ಕಲ್ಯಾಣಿ ಚಾಲುಕ್ಯರ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬರ್ತಾರೆ. ಈತ ಮಹಾನ್ ಸಾಮ್ರಾಟನೆಂಬುದೆಷ್ಟು ಸತ್ಯವೋ ಅನೇಕ ವಂಚನೆಗಳು, ದ್ರೋಹಗಳು, ಯುದ್ಧಗಳು ಇವನಿಗಾದಷ್ಟು ಇತಿಹಾಸದಲ್ಲಿ ಯಾವ ರಾಜನಿಗೂ ಆಗಿಲ್ಲವೆಂಬುದಷ್ಟೇ ನಿಜ. ಇವನು ತನ್ನ ಆಳ್ವಿಕೆಯ ಕಾಲದಲ್ಲೇ ಚಾಲುಕ್ಯ ವಿಕ್ರಮಶಕೆ ಎಂಬ ಹೊಸ ಯುಗವನ್ನ ಪ್ರಾರಂಭಿಸ್ತಾನೆ. ತಮ್ಮನಾದ ವಿಕ್ರಮ ರಾಜ್ಯ ಭ್ರಷ್ಟನನ್ನಾಗಿಸಿದನೆಂದು ತಿಳಿದ 2ನೇ ಸೋಮೇಶ್ವರ ಚೋಳರಸ ಕುಲೋತ್ತುಂಗನ ಸಹಾಯ ಪಡೆದು ವಿಕ್ರಮನ ಮೇಲೆ ಯುದ್ಧ ಮಾಡಿ ಜಯವನ್ನು ಸಾಧಿಸ್ತಾನೆ. ಸೋಲನ್ನ ಸಹಿಸದ ವಿಕ್ರಮಾದಿತ್ಯ ಕುಲೋತ್ತುಂಗ ತಂಜಾವೂರಿಗೆ ಹಿಂತಿರುಗಿದ ಕೂಡಲೇ 2ನೇ ಸೋಮೇಶ್ವರನನ್ನ ಸೋಲಿಸಿ ಸೆರೆಮನೆಗೆ ದೂಡ್ತಾನೆ. ಆದ್ರೆ ಅವನು ಕೊಲ್ಲಲಿಲ್ಲ. ಬದಲಾಗಿ ಕೆಲವು ದಿನಗಳ ಬಳಿಕ ಬಿಡುಗಡೆ ಮಾಡಿ ತನ್ನ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದ ಉತ್ತರ ಭಾಗವನ್ನು ಆಳಲು ಕಳುಹಿಸುತ್ತಾನೆ. ಸಹೋದರರು ಭ್ರಷ್ಟರಾದ್ರೆ ಕೊಲ್ಲಿಸುವಂತ ಅರಸರಿದ್ದ ಕಾಲದಲ್ಲಿ ರಾಜ್ಯವನ್ನ ಹಂಚಿಕೊಂಡದ್ದು ಅವನ ಮಾನವೀಯತೆಯ ಉತ್ತಮ ಉದಾಹರಣೆ. ಉತ್ತರದ ಮಾಳ್ವರು, ಪರಮಾರರು, ಚಾಲುಕ್ಯ ಸಾಮಂತರಾಗಿದ್ದ ಹೊಯ್ಸಳರ ವಿಷ್ಣುವರ್ಧನ ಹಾಗೂ ಚೋಳರ ಅಧೀನದಲ್ಲಿದ್ದ ವೆಂಗಿ ಸಾಮ್ರಾಜ್ಯವನ್ನು ಗೆದ್ದು ಬಹುದೊಡ್ಡ ವಿಜಯಗಳೊಂದಿಗೆ ಹರಿಭಯಂಕರನಾದ ಈತ ಚಾಲುಕ್ಯ ವಿಕ್ರಮ, ಪೆರ್ಮಾಡಿ ದೇವ, ತ್ರಿಭುವನ ಮಲ್ಲ ಎಂಬ ಬಿರುದುಗಳನ್ನು ಹೊಂದಿದ್ದ. ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯ ವೈಭವದ ಉತ್ತುಂಗಕ್ಕೆ ಏರಿದ್ದು ಕೂಡ ಇವನ ಆಳ್ವಿಕೆಯಲ್ಲೇ. ತನ್ನ ಆಸ್ಥಾನಕ್ಕೆ ಬಂದಿದ್ದ ಕಾಶ್ಮೀರಿ ಕವಿ ಬಿಲ್ಹಣ ಇವನನ್ನೇ ಹೊಗಳುತ್ತಾ ವಿಕ್ರಮಾಂಕ ದೇವಚರಿತೆ ಎಂಬ ಕೃತಿಯನ್ನ ಕೂಡ ಬರೀತಾನೆ. ಹೀಗೆ ಕನ್ನಡದ ಶ್ರೇಷ್ಠ ಅರಸರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಅಚ್ಚಳಿಯದಂತೆ ಕೆತ್ತಿರುವ 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ 50 ವರ್ಷಗಳ ಸುದೀರ್ಘ ಆಳ್ವಿಕೆ ಮಾಡಿ ಕ್ರಿಸ್ತಶಕ 1126ರಲ್ಲಿ ಕೊನೆಯುಸಿರೆಳೆಯುತ್ತಾನೆ.